ಇತ್ತೀಚೆಗೆ ಮೊಬೈಲ್ ಎಂಬ ಮಾಯೆಯೊಳಗೆ ಎಲ್ಲರೂ ಕಳೆದು ಹೋಗುತ್ತಿದ್ದಾರೆ. ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಪ್ರತಿಯೊಬ್ಬರಿಗೂ ಕೈಯಲ್ಲೊಂದು ಮೊಬೈಲ್ ಇದ್ದರೆ ಸಾಕು ಎನ್ನುವಂತಾಗಿದೆ. ಹೊಸ ಹೊಸ ಆವಿಷ್ಕಾರಗಳು ಹೆಚ್ಚಾದಂತೆ ಮಕ್ಕಳಿಗೆ ಮೊಬೈಲ್ ಹುಚ್ಚು ಹೆಚ್ಚಾಗುತ್ತಿದೆ. ಇದರಿಂದ ಶಿಕ್ಷಣವು ದಾರಿ ತಪ್ಪುತ್ತಿದೆ. ಹೀಗಾಗಿ ಧಾರವಾಡ ಜಿಲ್ಲೆಯ ಸರ್ಕಾರಿ ಶಾಲೆಯ ಶಿಕ್ಷಕರೊಬ್ಬರು ಮಕ್ಕಳನ್ನ ಮೊಬೈಲ್ನಿಂದ ದೂರ ಇಡಲು ಹೊಸ ಪ್ರಯತ್ನವನ್ನ ಮಾಡಿದ್ದಾರೆ. ಧಾರವಾಡ ಜಿಲ್ಲೆಯ ಕಿರೆಸೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಇಂಗ್ಲಿಷ್ ಶಿಕ್ಷಕ ಲಿಂಗರಾಜು ರಾಮಪುರ ಅವರು ಅರಳಿಕಟ್ಟೆ ವಾಚನಾಲಯ ಆರಂಭಿಸಿದ್ದಾರೆ. ಬೆಂಗಳೂರಿನ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಸಂಸ್ಥೆ ಸಹಯೋಗದಲ್ಲಿ ನವೆಂಬರ್ 14ರಿಂದ ಕಲಿಸು ಶಾಲಾ ಅಂತರ್ಗತ ಯೋಜನೆಯ ಅರಳಿಕಟ್ಟೆ ತೆರೆದ ವಾಚನಾಲಯ ಆರಂಭಿಸಿದ್ದಾರೆ. ಅರಳಿ ಮರದ ಕಟ್ಟೆಯ ಕೆಳಗೆ ತೆರೆದ ವಾಚನಾಲಯದಲ್ಲಿ ಶಿಕ್ಷಕ ಲಿಂಗರಾಜು ಅವರು ವಿದ್ಯಾರ್ಥಿಗಳಲ್ಲಿ ಓದುವ ಆಸಕ್ತಿಯನ್ನ ಹೆಚ್ಚಿಸುವ ಕೆಲಸ ಮಾಡುತ್ತಿದ್ದಾರೆ. ತುಂಬಿತೆಲ್ಲ ಹೊಳೆ, ಮಳೆ ಬಂತು ಮಳೆ, ತುಂಬಿತೆಲ್ಲ ಹೊಳೆ, ಭೂಮಿ ತುಂಬ ಬೆಳೆ, ತಂಪಾಯಿತು ಇಳೆ. ಕಿರೆಸೂರು ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿರುವ ಅರಳಿಕಟ್ಟೆಯ ಕೆಳಗೆ ಕುಳಿತು ವಿದ್ಯಾರ್ಥಿಗಳು ಪತ್ರಿಕೆ, ಕಥೆ, ಕಾದಂಬರಿಗಳನ್ನು ಓದುತ್ತಾ ಹೊಸ ಹೊಸ ವಿಚಾರಗಳನ್ನು ಕಲಿಯುತ್ತಿದ್ದಾರೆ. ಈ ಮಾದರಿಯ ವಾಚನಾಲಯ ರಾಜ್ಯದಲ್ಲಿಯೇ ಮೊದಲು ಎಂಬುದು ವಿಶೇಷ. ಈಗ ಕವಿತೆ ಶೀರ್ಷಿಕೆ ಕೊಡೋದ್ರ ಬಗ್ಗೆ ನೀವ ತಲೆ ಕೆಡಿಸ್ಕೋಬಾರ್ದ. ಈಗ ಮೊದಲಿಗ ನೀವ ಕವಿತೆ ಬರಿಬೇಕ. ಕವಿತೆ ಬರದ ಅದಾದ್ಕೂಳೆ ಕವಿತೆದ ಅದು ನೀವು ಎದ್ರ ಬಗ್ಗೆ ಬರೆದಿರ್ತೀರಲ್ಲ ಅದನ್ನ ನೀವು ಕವಿತೆ ಶೀರ್ಷಿಕೆ ಆಗಿ ಮಾಡ್ಬೇಕು. ಗ್ರಂಥಾಲಯಗಳಿಲ್ಲದ ಹಲವಾರು ಗ್ರಾಮೀಣ ಪ್ರದೇಶಗಳಿವೆ. ಮತ್ತೊಂದೆಡೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಶಾಲೆಯಲ್ಲಿ ಕಳೆಯುವ ಮಕ್ಕಳು ಗ್ರಂಥಾಲಯಗಳಿಗೆ ಹೋಗುವುದು ಕಡಿಮೆ. ಹೀಗಾಗಿ ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಓದುವ ಹವ್ಯಾಸವನ್ನ ಬೆಳೆಸುವ ಉದ್ದೇಶದಿಂದ ಶಿಕ್ಷಕ ಲಿಂಗರಾಜು ರಾಮಪುರ ಈ ಪ್ರಯತ್ನ ಮಾಡಿದ್ದಾರೆ. ವಿಶೇಷವಾದ ಅತಿಥಿ ವ್ಯಕ್ತಿಗಳು ಬಂದು ನಮಗೆ ಭಾಳ ಎಲ್ಲ ಚಟುವಟಿಕೆಗಳನ್ನು ಕಲಿಸಿ ಹೋಗ್ಯಾರ. ಅವ್ರಿಂದ ನಾವು ಭಾಳ ಕಲ್ತೇವಿ. ಜಾನಪದ ಗೀತೆಗಳನ್ನು ಕಲ್ತೇವಿ, ಮುಖವಾಡ ಮಾಡೋದು. ಮೊದಲನೇ ದಿನ ನಾವು ಗಾಳಿಪಟ ಮಾಡಿದ್ವಿ. ಅಷ್ಟು ಸುಂದರವಾಗಿ ಗಾಳಿಪಟವನ್ನು ಮಾಡಿದ್ವಿ. ಆಗ ರಾಮ ಮೂಲ್ಗಿ ಸರ್ ಅವರು ಬಂದಿದ್ರು. ಅದನ್ನೆಲ್ಲ ನೋಡಿ ನಮ್ಗೆ ಜಾನಪದ ಗೀತೆಗಳನ್ನು ಕಲಿಸಿ ತುಂಬ ಖುಷಿಪಟ್ಟರು. ಅವರು ಸಹ ಖುಷಿಪಟ್ಟರು, ನಮಗೂ ಖುಷಿಪಡಿಸಿ ನಮ್ಗೆ ಜಾನಪದ ಗೀತೆ ಬಗ್ಗೆ ಭಾಳ ಅರಿವುಗಳನ್ನು ಮೂಡಿಸಿದ್ರು. IFA ರಾಜ್ಯದ 6 ಅತ್ಯುತ್ತಮ ಶಿಕ್ಷಕರನ್ನ ಆಯ್ಕೆ ಮಾಡಿದೆ ಮತ್ತು ಪ್ರತಿಷ್ಠಾನದ ಅಡಿಯಲ್ಲಿ ತಲಾ 1 ಲಕ್ಷ ರೂಪಾಯಿ ಪ್ರೋತ್ಸಾಹ ಧನವನ್ನ ಸಹ ನೀಡಿದೆ. ಅದರಲ್ಲಿ ನಾನು ಕೂಡ ಆಯ್ಕೆಯಾಗಿದ್ದು ವಿದ್ಯಾರ್ಥಿಗಳಿಗಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಶಿಕ್ಷಕ ಲಿಂಗರಾಜು ರಾಮಪುರ ಅವರು ಹೇಳಿದ್ದಾರೆ. ಈ ಒಂದು ಪ್ರಯೋಗಕ್ಕೆ IFA ಇಂಡಿಯನ್ ಫೌಂಡೇಶನ್ ಫಾರ್ ದಿ ಆರ್ಟ್ಸ್ ಕಲಿಸು ಕಲಾ ಅಂತರ್ಗತ ಯೋಜನೆಯ ಅಡಿಯೊಳಗೆ ಅವರು ಸಹಾಯಧನವನ್ನು ನೀಡಿ ಈ ಒಂದು ಅರಳಿಕಟ್ಟೆಯನ್ನು ನಾವು ಮಾಡಿದ್ದೇವೆ. ಮುಂದಿನ ಡಿಸೆಂಬರ್ 20-25 ಕೂಡ ಈ ಯೋಜನೆ ಜಾರಿಯೊಳಗಿರುತ್ತೆ. ಬಹುಶಃ ಇಲ್ಲಿ ಮಕ್ಕಳು ಓದಿನ ಜೊತೆಗೆ ಇತರ ಚಟುವಟಿಕೆಗಳನ್ನು ಕಲಿತಾರೆ. ಕಲೆಯ ಮುಖಾಂತರ ಭಾಷೆಗಳನ್ನು ಕಲಿಯೋದು, ಕಲೆಯ ಮುಖಾಂತರ ವಿಜ್ಞಾನವನ್ನು ಕಲಿಯೋದು, ಕಲೆಯ ಮುಖಾಂತರ ಸಮಾಜವನ್ನು ಕಲಿಯೋದು, ಕಲೆಯ ಮುಖಾಂತರ ಗಣಿತವನ್ನು ಕಲಿಯೋದು ಈ ಒಂದು ಕಟ್ಟೆಯ ಮುಖ್ಯ ಉದ್ದೇಶ. ಇನ್ನು ಶಿಕ್ಷಕ ಲಿಂಗರಾಜು ರಾಮಪುರ ಅವರ ಈ ವಿನೂತನ ಕಲ್ಪನೆಗೆ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಕೈಜೋಡಿಸಿದ್ದಾರೆ ಎಂಬುದು ಹೆಮ್ಮೆಯ ಸಂಗತಿ.